ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ. ಆಲ್ಸೋ ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಡೇ. ರಕ್ಷಿತಾ ಬಂದಿದ್ದರು ಮನೆಗೆ. ಯೂಶ್ವಲಿ ಏನಂತ ಹೇಳಿದ್ರೆ ಯಾವ್ದಾದ್ರು ಸಂಡೇ ಆರ್ ಸ್ಯಾಟರ್ಡೇ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಅವ್ರು ಪಿ ಜಿಲಿರೋ ಕಾರಣ ಮನೆ ಒಂದು ಸ್ವಲ್ಪ ಮಿಸ್ಸಿಂಗ್ ಫೀಲ್ ಇರುತ್ತಲ್ಲ, ಸೊ ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಅವಾಗವಾಗ. ಸೊ ಒಂದು ಒಳ್ಳೆ ಕಂಪನಿ ನಮ್ಮ ಜೊತೆಗೆ. ನಾನು ಸೋಮು ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅವರಿಗೆ. ಹಾಗಾಗಿ ಪಾಪುನ ಆಟಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ತುರಾಳಿ ಫಾರೆಸ್ಟಿಗೆ ಕರ್ಕೊಂಬಂದ್ವಿ ಸಂಜೆ. ಇಲ್ಲಿ ಕರ್ಕೊಂಬಂದರೆ ವಾಪಸ್ ಅವಳನ್ನ ಮನೆಗೆ ಕರ್ಕೊಂಡೋಗೋದು ತುಂಬ ಕಷ್ಟ. ಕತ್ಲಾಗ್ತಾ ಇರುತ್ತೆ ಆದರೂ ಬರೋದೇ ಇಲ್ಲ. ಯಾವುದೋ ಒಂದೆರಡು ಗೇಮ್ ಇಟ್ಕೋತಾಳೆ, ಅದನ್ನೇ ಆಟಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅದೊಂದು ಸ್ವಲ್ಪ ಕಷ್ಟ. ಇಲ್ಲಿ ಕರ್ಕೊಂಬರೋದೇ ಅಪರೂಪ. ಕರ್ಕೊಂಬಂದರೂ ಕೂಡ ಹೋಗೋಕ್ಕೆ ಇಷ್ಟನೇ ಪಡೋದಿಲ್ಲ, ಹಂಗೆ ಆಟಾಡ್ತಾ ಇರ್ತಾಳೆ. ಬಾ ಕೆಳಬಿಡಿ ಇಟ್ಕೊಳ್ಳಿದಿತ್ತು. ಬಾ 1 2 3 ಅವತ್ತು ಎದುರ್ಕೊಂಬಿಟ್ಲು. ಇವತ್ತೇ ಇಷ್ಟಪಟ್ಟಿದ್ದು. ಈ ಹುಡ್ಗ ನೋಡಿ ಹೆಂಗತ್ತದೈತೆ ರಕ್ಷಿತಾ. ಪಾಪು ಕೈಯಲ್ಲಿ ಹಿಡ್ಕೊಂಬೇಡ, ಬಿಟ್ಬಿಡು, ಕೈ ಮಡಚ್ಕೋ. ಹಂಗೆ ಹಂಗಿಡ್ಕೋ, ಹಂಗೆ. ಇಲ್ಲೇ ಹತ್ತಿಸ್ರಿ, ಹಿಂಗೆ ಹತ್ತು. ಬೇಡ, ಅಲ್ಲಿ ಹತ್ಬೇಕಂತೆ. ಹತ್ಬೇಕಂತ ಅವಳಂಗೆ. ತಡಿಯಪ್ಪ ಅವ್ರು ಹೋಗ್ಲಿ. ಅಲ್ಲಿಂದ ಎಲ್ಲ ಆಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ. ಮತ್ತೇನಂತ ಹೇಳಿದ್ರೆ ನಮ್ಮ ಆಂಟಿ ಬಂದಿದ್ದರು ಮನೆಗೆ. ಅವ್ರ ಮಗಳದ್ದು ಮದುವೆ ಇದೆ, ಅಮ್ಮನ ತಂಗಿ ಮಗಳು, ಫೆಬ್ರವರಿಯಲ್ಲಿ. ಕಾರ್ಡ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ರು. ಪಾಪು ನೋಡಿ ನನಗೂ ಕೊಡಿ, ನಾವೀಗೆಲ್ಲ ಕೊಟ್ಟಿದ್ದು ನೋಡಿ, ನನಗೂ ಕೊಡಿ, ನನಗೂ ಕೊಡಿ. ಬರ್ತೀನಿ ಅನ್ನೋ. ಓಕೆ ಬರ್ತೀನಿ. ಬರ್ತೀಯಾ? ಬರ್ತೀನಿ ಅಂತೇಳು. ಬರ್ತೀಯಾ? ಹ್ಞೂ ಅನ್ಬೇಕು. ಬರ್ತೀನಿ ಅಂತೇಳು. ಅವ್ರ ಮನೆಗೆ. ಆಮೇಲೆ ನಮಗೆ ನಾನು ಪ್ರತಿ ಸರಿ ಹೇಳ್ತೀನಿ ನೋಡಿ, ಸಂಡೇ ಸ್ಯಾಟರ್ಡೇ ಬಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಹೆಕ್ಟಿಕ್. ಅದು ಎಲ್ಲಿ ಹೋಗುತ್ತೆ ಟೈಮ್ ಅನ್ನೋದೇ ಅರ್ಥ ಆಗೋದಿಲ್ಲ. ಅಷ್ಟು ಕೆಲಸಗಳು. ಸ್ಯಾಟರ್ಡೇ ಸಂಡೇ ಪಾಪಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ಅವಳಿಗೆ ಇದು 3ನೇ ವರ್ಷದ ವ್ಯಾಕ್ಸಿನೇಷನ್ ಅವ್ರು ಹಾಕ್ತಿರೋದು. ಏನಂತ ಹೇಳಿದ್ರೆ ಏನೋ ತುಂಬ ವ್ಯಾಕ್ಸಿನೇಷನ್ಸು ಸಜೆಸ್ಟ್ ಮಾಡ್ತಾರಪ್ಪ. ಅದು ಏನಂತಲೇ ಗೊತ್ತಿಲ್ಲ. ಬರೋದೆಲ್ಲ ಕೆಮ್ಮು, ಶೀತ, ಕಾಯಿಲೆ ಎಲ್ಲ ಬಂದೇ ಬರುತ್ತೆ. ಸ್ಕೂಲ್ಗೆ ಹೋಗಿ ಶುರು ಮಾಡಿದ್ರೆ ಅದು ಏನಂತಾನೆ ಅಂದರೆ ಮೇಜರ್ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿರುತ್ತಲ್ವ ಗೈಸ್, ಅದಕ್ಕೋಸ್ಕರ ಅಷ್ಟೊಂದು ಹೇಳ್ತಾರೆ ಅಷ್ಟೇ. ಫ್ಲೂ ವ್ಯಾಕ್ಸಿನೆಲ್ಲ ಅವ್ರಿಗೆ ಆಗ್ತಾ ಇರುತ್ತೆ ಅವಾಗವಾಗ. ಬಟ್ ಇದೇನೆಂದರೆ ಈಗ ತುಂಬ, ಈಗ ನೋಡಿ ಕೆಮ್ಮೆಲ್ಲ ಬಂದಾಗ ಅವಾಗೆಲ್ಲ ಕಾಮಾಲೆ ರೋಗ ಆಗಲಿ, ಜಾಂಡೀಸ್ಗಳಾಗಲಿ ಪದೇ ಪದೇ ಸ್ಕೂಲ್ಗೆ ಹೋಗುವಾಗಲೂ ಬರ್ತಿತ್ತು ಕೆಲವೊಂದು ಸಲ ಅಲ್ವಾ.
ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಷ್ಟೇ, ಜಸ್ಟ್ ಪ್ರಿಕಾಷನ್ಸ್ ಇರುತ್ತೆ. ಆಮೇಲೆ ಮೇಜರ್ ಏನೇನೋ ಬೇರೆ ಬೇರೆದೆಲ್ಲ ಏನೇನೋ ಹೇಳ್ತಾರೆ, ಅದು ಏನಂತ ನಮಗೂ ಏನು ಅರ್ಥ ಆಗಲ್ಲ, ಅದು ಟೆಕ್ನಿಕಲ್ ಟರ್ಮ್ಸು ನಮಗೂ ಏನು ಬರೋಲ್ಲ. ನಾವು ಜಸ್ಟ್ ಹಂಗೆ ಕೇಳ್ಕೊತೀವಿ, ಇದೇನಕ್ಕೆ ಅಂತ ಕೇಳ್ಕೊತೀವಿ. ಅವಾಗ ಅವ್ರು ಹಂಗೆ ಹೇಳ್ತಾರೆ. ಮೇಜರ್ ಏನೇನೋ ಇದು ಇರುತ್ತಲ್ವ ಕಾಯಿಲೆಗಳು, ಅವಕ್ಕೆಲ್ಲ ವ್ಯಾಕ್ಸಿನ್ ಇಂಪಾರ್ಟೆಂಟ್ ಅಂತ. ತುಂಬ ವ್ಯಾಕ್ಸಿನ್ ಇದೆ, ಗೌರ್ಮೆಂಟಲ್ಲಿ ಇಲ್ಲ, ಬಟ್ ಪ್ರೈವೇಟಲ್ಲಿ ಇಷ್ಟೊಂದು ವ್ಯಾಕ್ಸಿನ್ ಅಪ್ಪ. ಇನ್ನು ಇವತ್ತೆಲ್ಲಿ ರಾತ್ರಿ ಜ್ವರ ಬಂದು ಮನಿಸ್ತಾನೆ. ಇದು ಎಷ್ಟನೇ ವರ್ಷದಿದು? 3ನೇ ವರ್ಷ. 3ನೇ ವರ್ಷದ್ದು. ಎಷ್ಟಾಯಿತು ಪ್ರೈಸು? 5069. 5069. ಇದು ಇಯರ್ಲಿ ಒನ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ವ್ಯಾಕ್ಸಿನೇಷನ್ಸ್ ಎಲ್ಲ ವರ್ಷಕ್ಕೊಂದ್ಸಲ ಕಳ್ಸೋದು. ಪಾಪ ಈ ಸರಿ ಮಾತ್ರ 2 ತೊಡೆಗೂ ಕೊಟ್ಟಿದ್ದಾರೆ, 2 ಇಂಜೆಕ್ಷನ್ನು. ಸ್ಟಾರ್ಟಿಂಗ್ ಅವಳು ಮಾತಾಡ್ಸುವಾಗೆಲ್ಲ ಅಳೋದಿಲ್ಲ, ಯಾವಾಗ ಇನ್ನೇನು ಕೊಡ್ತಾರೆ ಅಂದ ತಕ್ಷಣ ಅವಳಿಗೆ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗಿಬಿಡುತ್ತೇನೋ, ಅಳ್ತಾಳೆ ಅಷ್ಟೇ. ಬಟ್ ಬೇರೆ ಮಕ್ಕಳೆಲ್ಲ ನಾನು ನೋಡಿದ್ದೀನಿ ತುಂಬ ಅಳ್ತಾನೆ ಇರ್ತಾರೆ, ನೋಡಿದ್ರೇ ಅಳ್ತಾ ಇರ್ತಾರೆ. ಬಟ್ ಇವಳು ಓಕೆ, ಒಂದು 2 ನಿಮಿಷ ಅಲ್ಲಿ ಮೇಲ್ಗಡೆ ಕರ್ಕೊಂಡೋಗಲ್ಲ, ಒಂದು ಜ್ಯೂಸ್ ಕೊಡಿಸ್ಬಿಟ್ರೆ ಸುಮ್ಮನಾಗ್ಬಿಡ್ತಾಳೆ. ಆ ಥರ ನೋವು ತಡ್ಕೋತಾಳೆ ಮಾತ್ರ. ಎಷ್ಟು ಸರಿ ಹೆಂಗೆ ಬಿದ್ರೂ ಅದು ಅಷ್ಟೇ, 2 ನಿಮಿಷ ಅಳೋದು ಮತ್ತು ಸೈಲೆಂಟ್ ಆಗಿಬಿಡುತ್ತೆ ಪಾಪಚ್ಚೆ. ಈಗ ಮಾತಾಡಿಸ್ತಾರೆ ನೋಡಿ ಡಾಕ್ಟರ್, ಆರಾಮಾಗೇ ಇರ್ತಾಳೆ ಅಲ್ಲಿವರೆಗೂ. ಒಂಥರ ಪೇನಿಗೆ ಬೆಚ್ಚಿಬಿದ್ಬಿಟ್ಲು ಅವಳಲ್ಲಿ, ಒಂಥರ ಬೇಜಾರಾಯಿತು ಪಾಪಚ್ಚೆ ಅಂತ. ನಮಗೆ ಈಗಿಂದನೇ ಶುರು, ನೆಕ್ಸ್ಟ್ ಪಾಪದ ಇನ್ನೇನಪ್ಪ ಕತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಬ್ಬರದು ನಡೀತಾ ಇರುತ್ತೆ ಸೈಬಲ್ಟೇನಿಯಸ್ಲಿ. ಅವಳಿಗೂ ವ್ಯಾಕ್ಸಿನೇಷನು, ಇದಕ್ಕೂ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು, ಅದಕ್ಕೂ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಪ್ಪ. ನಂಗೆ ಇವಾಗಲೇ ನೆನೆಸ್ಕೊಂಡ್ರೆ ಒಂಥರ ನನಗೆ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗ್ತಿದೆ. ಬಟ್ ಐ ಡೋಂಟ್ ನೋ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಎಲ್ಲದನ್ನು ನಾನು ಅಂತ ನನಗೂ ಗೊತ್ತಿಲ್ಲ. ಹಾಗೆ ಇವಾಗ ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಶ್ವಾಗ್ತಾಯಿತ್ತು, ಸಲಾಡ್ ತಿಂದೆ. ಅಲ್ಲೇನೂ ತಿನ್ನೋಕ್ಕಾಗಿಲ್ಲ, ಹಾಗೆ ಮನೆಗೆ ಬಂದಿದ್ವಾ, ಅಮ್ಮ ಇದು ಸಲಾಡ್ ಮಾಡಿಟ್ಟಿದ್ರು. ತುಂಬ ಇಷ್ಟ ನನಗೆ ಈ ಥರ ಕಾಳು, ಮೊಳಕೆ ಕಟ್ಟಿದ ಕಾಳುಗಳದ್ದೆಲ್ಲ ಸಲಾಡೆಲ್ಲ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಿ ಹುಳಿ, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಅದೇ ನನ್ನ ಡೇ ಟು ಡೇ ಲೈಫಲ್ಲಿ ಹೀಗೆ ಇರುತ್ತೆ ಆಲ್ಮೋಸ್ಟು. ಅದು ಇದು ಏನೋ ತಿಂದ್ಕೊಂಡು ಹೊಟ್ಟೆ ಹಸಿವು ಜಾಸ್ತಿ ಆಗ್ತಿದೆ ಇವಾಗ ನನಗೆ ಜಾಸ್ತಿ ಹೊಟ್ಟೆ ಹಸಿತಾ ಇರುತ್ತೆ. ಏನು ಸಿಗುತ್ತೋ, ಏನು ಪಾಸಿಬಲ್ ಇರುತ್ತೋ ಅದನ್ನು ತಿನ್ಕೋತೀನಿ. ಇವಾಗೇನು ಅದೇ ಇದೆ ಅಂತ ಏನಿಲ್ಲ, ಬಟ್ ಸ್ವಲ್ಪ ಖಾರ ತಿನ್ನೋದಕ್ಕಾಗಲ್ಲ. ಖಾರ ತಿಂದರೆ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಖಾರ ತಿನ್ನೋಕ್ಕಾಗಲ್ಲ. ಅದು ಒಂದು ಬಿಟ್ಟರೆ ಇನ್ನೆಲ್ಲ ಓಕೆ, ಇನ್ನೆಲ್ಲ ಫುಡ್ಡು ಆರಾಮಾಗಿ ತಿಂತಾಯಿದ್ದೀನಿ. ನಾನ್ ವೆಜ್ ಆಗಲಿ, ಫಿಶ್ ಆಗಲಿ ಎಲ್ಲನೂ ತಿಂತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ದುರಂಧರ್ ಮೂವಿ ಹಾಕಿದ್ರು, ಸೊ ಆ ದುರಂಧರ್ ಮೂವಿನ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಫಸ್ಟ್ ಕ್ರೈಯಿಂದ ಪಾಪಗೊಂದಿಷ್ಟು ಆರ್ಡ್ರ್ ಮಾಡಿದ್ದೆ. ಎಲ್ಲ ಬಟ್ಟೆಗಳು ಗಿಡ್ಡ ಆಗ್ತಾಯಿದೆ. ಇವಾಗ ಅವಳಿಗೆ ಒಂಚೂರು ಹೈಟ್ ಆಗ್ತಿದ್ದಾಳೆ ಅಂತ ಅನಿಸ್ತದೆ. ಹಂಗಾಗಿ ಎಲ್ಲ ಒಂದು ಸೆಟ್ಟು ಆರ್ಡ್ರ್ ಮಾಡಿದೆ. ಒಂದು ಕಾಂಬೋ ಸೆಟ್ಗಳು ಬರುತ್ತಲ್ಲ, ಒಂದು 5-6 ಇರುತ್ತೆ ಒಂದೇ ಸರಿ, ಅದನ್ನೆಲ್ಲ ಆರ್ಡ್ರ್ ಮಾಡಿದೆ. ಬಂದಿತ್ತು. 1-2 ಸೈಜ್ ಜಾಸ್ತಿನೇ ದೊಡ್ಡದೇ ತರಿಸಿದ್ದೀನಿ. ಯಾಕಂದರೆ ಬೇಗನೆ ಏನು ತೊಗೊಂಡು 1 ವರ್ಷನೂ ಆಗಿರಲ್ಲ, ಆಗಲೇ ಟೈಟ್ ಆಗ್ತಿರುತ್ತೆ. ಹಾಗೆ ಇವನ್ ಅವಳ ಸ್ಕೂಲ್ ಯೂನಿಫಾರ್ಮು ಹಾಗೆ ಆಗ್ತಾಯಿದೆ. ಯಾವುದು ಸೈಜ್ಗಳು ಸರಿಯಾಗಿ ಆಗ್ತಾಯಿಲ್ಲ, ಪ್ಯಾಂಟ್ಗಳೆಲ್ಲ ಗಿಡ್ಡ ಆ ಥರ. ಮಕ್ಕಳು ಬೆಳೀತಾರಲ್ವ, ಎಕ್ಸ್ಪೆಂಡ್ ಆಗೋ ಥರ ಬಟ್ಟೆನೇ ಇರಬೇಕು, ಆ ಥರದಿದ್ರೇ ಸರಿ ಹೋಗೋದು. ಅದೆಲ್ಲ ಚೆಕ್ ಮಾಡ್ತಾಯಿದ್ದೆ. ಎಲ್ಲ 2 ಸೈಜ್ ದೊಡ್ಡದೇ ಮಾಡಿದ್ದೀನಿ, ಮತ್ತೆ ತೊಗೊಳ್ಳೋ ಥರ ಇರಬಾರ್ದಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಇವ್ರ ಬಟ್ಟೆಗಳು ಎನಿವೇಸ್ ಹಾಳಾಗ್ತಾ ಇರುತ್ತೆ, ಎಷ್ಟು ಶಾಪಿಂಗ್ ಮಾಡಿದ್ರೂ ಮಕ್ಕಳಿಗೆ ಸಾಲೋದಿಲ್ಲ. ಆ ಥರ ಬಟ್ಟೆ ತೊಗೋಬೇಕು. ಇವಳಿಗಂಥದ್ದು ಎಷ್ಟು ಬಟ್ಟೆ ತರಿಸ್ತೀನೋ ಅದು ಏನೋ ಎಲ್ಲ ಬಟ್ಟೆ ಹಾಳು ಮಾಡ್ಕೊತ. ನನಗೆ ಆ ಗಲೀಜಾಗಿದ್ದೆಲ್ಲ ಮತ್ತಂಗೆ ಇಟ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಎಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಯಾರಿಗಾರು ಕೊಟ್ಬಿಡ್ತೀನಿ, ಆ ಥರದ್ದು. ಸುಮಾರು ಜನ ನೀವು ಕೇಳ್ತಾ ಇರ್ತೀರ, ನೀವು ಎಲ್ಲಿರ್ತೀರ, ನನಗೇನು ಗೊತ್ತಿರಲ್ಲ, ಸುಮ್ಮನೆ ಬಟ್ಟೆ ಕೊಡಿಯಕ್ಕ ಅಂತ ಕೇಳ್ತೀರ ಅಲ್ವಾ. ಸೊ ಅದು ನನಗೆ ಗೊತ್ತಾಗಲ್ಲ. ಬೇಕು ಅಂತ ಹೇಳಿದ್ರೆ, ಅಕ್ಕ ನಾನು ನಿಮ್ಮನೆ ಹತ್ರ ಇದ್ದೀನಿ, ನಿಮ್ಮನೆ ನಿಯರ್ ಬೈ ಇದೆ, ನಾನು ಬರ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ನಿಜವಾಗ್ಲೂ ಎಲ್ಲ ಎತ್ತಿಟ್ಟಿರ್ತೀನಿ ನನ್ನ ಬ್ಯಾಗ್ಗಳಲ್ಲಿ. ಯಾವಾಗ ಹೇಳ್ತೀರಾ ನೀವು, ಆವಾಗ ನೀವು ಬಂದುಬಿಟ್ಟು ನೀವು ತೊಗೊಂಡೋಗಿ ನಿಜವಾಗ್ಲೂ ನೀಡಿದರೆ ಮಾತ್ರ ತೊಗೊಳ್ಳಿ. ಏನಕ್ಕೆಂದರೆ ಇದೆಲ್ಲ ಯೂಸ್ಡ್ ಬಟ್ಟೆಗಳಲ್ವ. ನನಗೆ ಯೂಸ್ಡ್ ಬಟ್ಟೆಗಳು ನನಗೆ ಯಾರಿಗೂ ಕೊಡೋಕೆ ಇಷ್ಟ ಆಗೋದಿಲ್ಲ. ಆ ಥರ
ನಿಜವಾಗ್ಲೂ ನನಗೆ ಬೇಕೇ ಬೇಕು ಅನ್ನೋ ಥರ ನಿಮ್ಗೆ ಅನ್ಸಿದ್ರೆ ಮಾತ್ರ ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ಮಾತ್ರ ತೊಗೊಳ್ಳಿ. ಎಲ್ಲ ಸುಮ್ಮನೆ ಆಮೇಲೆ ಬೇಕು ಅಂದರೆ ನಾನು ಹೊಸದೇ ಕೊಡಿಸ್ಬಿಡ್ತೀನಿ. ಬಟ್ ಯೂಸ್ಡ್ ಬಟ್ಟೆಗಳು ನಾನು ಯಾರಿಗೂ ಇದು ಮಾಡಲ್ಲ ಅಷ್ಟೊಂದು, ಏನಕ್ಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಅಷ್ಟೇ. ಇನ್ನು ನನ್ನ ಬಟ್ಟೆಗಳೆಲ್ಲ ನನಗೆ ಪರಿಚಯ ಇರೋರು ಯಾರಾದರೂ ನನಗೆ ನನ್ನ ಕಲೆಕ್ಷನ್ಸ್ ತುಂಬ ಇಷ್ಟಪಡ್ತಾರಲ್ವ ಅವರು ಡೆಫಿನೆಟಾಗಿ ನಾನು ಕೊಟ್ಟಿದ್ದೀನಿ ತುಂಬ ಆ ಥರ. ಹಾಗೆ ಅವರು ಇಷ್ಟಪಟ್ಟು ಕೇಳ್ತಾರಲ್ಲ ಆವಾಗ ನಾನು ಕೊಡ್ತೀನಿ ಅಷ್ಟೇ. ಸುಮ್ಮನೆ ನಾನೇ ಕೇಳಿಬಿಟ್ಟು ಆ ಥರನೇ ಎಷ್ಟೊಂದು ನಾನು ತೊಗೊಳ್ಳೋ ಬಟ್ಟೆಗಳ ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಟ್ಯಾಗು ಕೂಡ ಇನ್ನೂ ರಿಮೂವ್ ಆಗಿರಲ್ಲ ಅಂಥ ಬಟ್ಟೆಗಳೆಲ್ಲ ನಾನು ಇಟ್ಕೊಂಡಿರ್ತೀನಿ. ಏನಕ್ಕೆಂದರೆ ಸಮ್ಟೈಮ್ಸ್ ಆರ್ಡ್ರ್ ಮಾಡಿಬಿಟ್ಟಿರ್ತೀನಿ, ಅದಕ್ಕೆ ರಿಟರ್ನ್ ಪಾಲಿಸಿ ಇರೋದಿಲ್ಲ, ಅದೆಲ್ಲ ವೇಸ್ಟೇ ನನಗೆ. ಆಗಿಲ್ಲ ಇಫ್ ಇನ್ ಕೇಸ್ ಅಂದರೆ ಅದು ನನಗೆ ಮೂಲಲ್ಲಿ ಎತ್ತಿಟ್ಟಿರ್ತೀನಿ. ಆ ಥರ ಎಷ್ಟು ಬಟ್ಟೆಗಳು ಸುಮ್ಮನೆ 1-2 ಸರಿ ಹಾಕಿರೋದೆಲ್ಲ ಹಂಗಂಗೆ ಎತ್ತಿಟ್ಟಿರ್ತೀನಿ. ಬಟ್ ಮಕ್ಳದ್ದು ಹಂಗಿರಲ್ಲ ಅಲ್ವಾ, ಮಕ್ಳಿಗೆ ತುಂಬ ರಫ್ ಯೂಸ್ ಮಾಡಿರ್ತೀವಿ. ಹಾಗಾಗಿ ನಾನು ಹೇಳೋದು ಅವಳ ಬಟ್ಟೆಗಳು ಏನು ಅಷ್ಟೊಂದು ಚೆನ್ನಾಗಿರಲ್ಲ, ಡಲ್ ಆಗಿರುತ್ತೆ ಅಲ್ವಾ ಆ ಥರ. ಹಂಗೂ ಬೇಕಂದರೆ ಯಾವಾಗಾರು ಮನೆ ಹತ್ರ ಬನ್ನಿ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಆ ರೀತಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾ ಇರ್ತೀರ, ಅಷ್ಟರಲ್ಲಿ ನಾನು ಯಾರಿಗಾರು ಕೊಟ್ಬಿಟ್ಟಿರ್ತೀನಿ. ಇಲ್ಲೇ ನೋಡಿ ಇಷ್ಟು ಉದ್ದುದ್ದು ಇವಾಗ ಆರ್ಡ್ರ್ ಮಾಡಿರೋದು ನಾನು ಅವಳಿಗೆ. ಇದೆಲ್ಲ ಕಾಂಬೋ ಪ್ಯಾಂಟ್ಸು. ನಿಮ್ಗೇನಾದ್ರು ಲಿಂಕ್ ಏನಾದ್ರು ಬೇಕಾಗತ್ತೆ ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಹೇಳಿ, ನಾನು ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. 3 to 4 ಇಯರ್ಸು ಸೈಜ್ ನಾನು ತರಿಸಿರೋದು ಇವಳಿಗೆ. 2 to 3 ಇಯರ್ಸ್ ಈಸ್ ಎನಫು. ಬಟ್ ನಾನು ಇರಲಿ ಒಂದು ಸ್ವಲ್ಪ ಇವಾಗ ಸೆಕೆಗಾಲ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೇನು ಬಿಸಿಲೆಲ್ಲ ಬರ್ತಾಯಿದೆ, ಲೂಸಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ. ಮುಂಚೆ ಒಂದು ಸರಿ ವಿಶಾಲ್ ಮಾರ್ಟಲ್ಲೆಲ್ಲ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ, ಓಕೆ ಪರವಾಗಿಲ್ಲ. ಬಟ್ ಕಾಟನ್ ಅಲ್ವಾ, ಬೇಗ ನೀರಿಗೆ ಹಾಕಿದ ತಕ್ಷಣ ಶ್ರಿಂಕ್ ಆಗೋಗ್ಬಿಡುತ್ತೆ, ಅಷ್ಟೊಂದು ಬಾಳಿಕೆ ಬರೋಲ್ಲ. ವಿಶಾಲ್ ಮಾರ್ಟಲ್ಲೆಲ್ಲ ತೊಗೊಂಡಿದ್ದು. ಫ್ರಾಕ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ, ಬಟ್ ಡೈಲಿ ಯೂಸಿಗೆ ವರ್ತಿಲ್ಲ. ಫ್ರಾಕ್ಸ್ಗಳು ಸೂಪರಾಗಿದೆ. ಏನಂದರೆ ಡೈಲಿ ಯೂಸಿಂದ ಏನಂದರೆ 1-2 ಸರಿ ಹಾಕಿ ಹರಿದೋದ್ರೆ ಓಕೆ ಅನ್ನೋ ಥರ ಇದ್ದರೆ ಓಕೆ ಆ ಥರ. ಬಟ್ ನನಗೆ ಹೆಂಗೆ ಅಂದರೆ ಡೈಲಿ ಯೂಸ್ ಬಟ್ಟೆಗಳು ಬ್ರ್ಯಾಂಡೆಡೇ ತೊಗೋಬೇಕು ಅಂತ ನನಗಿಷ್ಟ. ನಾನು ಪರ್ಸ್ನಲಿ ತೊಗೊಳ್ಳೋದಾದರೂ ಅಷ್ಟೇ, ಮಗುಗಾದರೂ ಅಷ್ಟೇ. ಬಿಕಾಸ್ ಡೈಲಿ ಯೂಸ್ ಅಂತ ಹೇಳೋದೇನಕ್ಕೆ, ನಾವು ರಫಾಗಿ ಯೂಸ್ ಮಾಡ್ತೀವಿ ಅದನ್ನಲ್ವ, ಹಾಗಾಗಿ ಅದನ್ನು ಸುಮ್ಮನೆ ಲೋಕಲಾಗಿ ತೊಗೋಬಾರ್ದು. ಅದನ್ನು ಯಾವಾಗಲೂ ಬ್ರ್ಯಾಂಡೆಡೇ ತೊಗೋಬೇಕು, ಚೆನ್ನಾಗಿ ಕ್ವಾಲಿಟಿ ಬರಬೇಕು. ನನ್ನ ಹತ್ರ ಇವಾಗೂ ನಾನು ಕಾಲೇಜ್ ಡೇಸಲ್ಲಿ ಹಾಕ್ಕೊತಿದ್ದಿದ್ದು ಎಷ್ಟೊಂದು ಡೈಲಿ ವೇರ್ ಬಟ್ಟೆಗಳು ನಾನು ಈಗಲೂ ಯೂಸ್ ಮಾಡ್ತೀನಿ. ದಟ್ ಮೀನ್ಸ್ ಅದಷ್ಟು ಕ್ವಾಲಿಟಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳೋದು. ನೀವು ಅಲ್ಲಿ ಇಲ್ಲಿ ಸುಮ್ಮನೆ ಒಂದು ಪಾರ್ಟಿಗೆ ಹಾಕ್ಕೊಂಡು ಹೋಗೋದು ಓಕೆ, ಅಫೋರ್ಡಬಲ್ ಆಗಿದ್ದರೂ ಓಕೆ. ಬಟ್ ಡೈಲಿ ವೇರು ಆಮೇಲೆ ಇನ್ನರ್ ವೇರು ಇದೆಲ್ಲ ಬ್ರ್ಯಾಂಡೆಡೇ ಯೂಸ್ ಮಾಡಿ. ದಟ್ ಈಸ್ ಗುಡ್, ನಿಮಗೆ ತುಂಬ ಬಾಳಿಕೆ ಬರುತ್ತೆ ಆಯಿತಾ. ಹಾಗೆ ಇವಾಗ ನೋಡಿ ಇದೆಲ್ಲ ಸೆಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ಇಷ್ಟು ದೊಡ್ಡ ಏನಕ್ಕೆ ಆರ್ಡ್ರ್ ಮಾಡಿದ್ದೆ ಎಲ್ಲ ರಿಟರ್ನ್ ಕೊಡು, ಎಕ್ಸ್ಚೇಂಜ್ ಕೊಡು ಅಂತಿದ್ರು. ಚಪ್ಪಲೊಂದು ಚೂರು ಸೈಜು ಒಂದು ಎಕ್ಸ್ಚೇಂಜ್ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೈಡ್ ಕೊಟ್ರೆ ಕಟ್ಟಕ್ಕಾಗಲ್ಲ, ಕಷ್ಟ ಆಗತ್ತೆ ಅವಾಗ. ಹಂಗಾಗಿ ನಾನು ಫ್ಲಾಟ್ ಕೊಡ್ತೀನಿ ಅಂತೇಳಿ ಸರ್ ಅದ್ರ ಪ್ರಕಾರ ನೋಡ್ಕೊಂಡು ತಪ್ಪಲಿಲ್ಲ. ಅವ್ರು ಮತ್ತೆ ಕೊರೋನಾ ಬಂದ ಮೇಲೆ ಅವರು ಇದು ಚಪ್ಪಲಿ ನೋಡ್ದ ಸ್ಟ್ರೈಟ್ ಮಾಡೋದು. ಸ್ಟ್ರೈಟ್ ಹೋಗು ವೆರಿ ಗುಡ್. ಚುಕ್ಕಿ ಮೇಲೆ ಇರಲಿ, ಸ್ಟ್ರೈಟ್ ಹೋಗ್ಬೇಕು ಹಂಗೆ. ಎಲ್ಲಿ ಬಟ್ಟೆಗಳು ಇವಾಗ ತಂದಿದ್ದು ಅದು ಓಪನ್ ಮಾಡಬೇಕು, ಕೊಡು. ಅಷ್ಟೇ ಗಾಯ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಅವಳಿಗೆ ಏನಾದ್ರು ತರಿಸೋಣ ಅಂತ ಹೇಳ್ಬಿಟ್ಟಿದ್ದು ನನ್ನ ಬೋರ್ಡ್ ತರಿಸಿದ್ದೆ. ಲಿಂಕ್ ಏನಾದ್ರು ಬೇಕಂದರೆ ಹೇಳಿ, ನಾನು ಅದನ್ನು ಅಟ್ಯಾಚ್ ಮಾಡಿರ್ತೀನಿ, ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅವಳಿಗೋಸ್ಕರ ಅಂತ ಹೇಳಿಬಿಟ್ಟು. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಟಾಟಾ ಬಾಯ್ ಆ್ಯಂಡ್ ಟೇಕ್ ಕೇರ್. ಇದೆಲ್ಲೂ ಕಿತ್ತಾಕಕ್ಕೆ ಬರಲ್ಲ ಇವಾಗ ಅವಳಿಗೆ. ಹೌದಾ? ಅಲ್ಲೇ ಇಡಬೇಕು ಈಗ ನೋಡಿ, ಹಿಂಗಿಂದ ಹಿಂಗೆ ಹೋಗ್ಬೇಕು, ಹಿಂಗೆ ಹಾಕ್ಬೇಕು ಅಷ್ಟೇ. ಇದೆಲ್ಲೂ ಹಿಂಗೆ ಕಿತ್ತಾಕಕ್ಕೆ ಬರಲ್ಲ. ಮ್ಯಾಗ್ನೆಟ್ ಅಲ್ಲ, ತಡಿ ಹಂಗಲ್ಲ ಇರು ಪಾಪ, ಜೋಡಿಸ್ಕೊಡ್ತೀನಿ ಇರು.